ಇದು ಪಿ ಎಫ್ಗೆ ಆ್ಯಂಡ್ ಇದು ಈಕ್ವಿಟಿಗೆ. ಮಗ ನಂದೊಂದು ಕ್ವಶನು, ಈಗ ಎಲ್ರಿಗೂ ಗೊತ್ತು ತಾನೆ ಈಕ್ವಿಟಿಯಲ್ಲಿ ಹೈಯರ್ ರಿಟರ್ನ್ ಸಿಗೋದು ಅಂತ. ಸೊ ಗೊತ್ತಿದ್ಮೇಲೂ ಮಂತ್ಲಿ ಪಿ ಎಫ್ ಅಲ್ಲಿ ದುಡ್ಡು ಕಟ್ಟೋದು ಒಂಥರ ದಡ್ತಾನ ಅನ್ಸಲ್ವಾ? ಲವ್ ಮಗ, ನೀನು ಬರೀ ರಿಟರ್ನ್ಸ್ ನೋಡ್ತಿದ್ಯಾ ಅಷ್ಟೇ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ತಾನೆ. ಅಂದ್ರೆ ಹೆಂಗೆ ಹೇಳೋದು ಅಂದ್ರೆ, ನೋಡು ಮಗ, ಫಾರ್ ಎಕ್ಸಾಂಪಲ್ ನಿನ್ನ ಆನ್ಯುವಲ್ ಇನ್ಕಮ್ ಬಂದು 12 lakhs ಅಂತ ಇಟ್ಕೋ, ಅದರಲ್ಲಿ 50% ಬೇಸಿಕ್ ಅನ್ಕೋ. ಸೊ 12% ಪಿ ಎಫ್ ಕಾಂಟ್ರಿಬ್ಯೂಷನ್ ಅಂತ ಅನ್ಕೊಂಡ್ರು ನೀನು ಮಂತ್ಲಿ 6,000 ಕಟ್ತೀಯ. ಸೊ ನೀನು ಕಟ್ಟೋ 6,000 ಬಿಟ್ಟು ನಿನ್ನ ಎಂಪ್ಲಾಯರ್ ಕೂಡ 6,000 ಕಟ್ತಾರೆ, ಅಂಡ್ ಅದು ಟ್ಯಾಕ್ಸ್ ಫ್ರೀ ಕೂಡ ಆಗಿರುತ್ತೆ. ಸೊ ಈ ತರ ಮಾಡೋದ್ರಿಂದ ನಿನ್ನ ಮಂತ್ಲಿ ಪಿ ಎಫ್ ಕಾಂಟ್ರಿಬ್ಯೂಷನ್ ಬಂದು 12,000 ಆಗಿರುತ್ತೆ. ಬಟ್ ನಾನು ಪಿ ಎಫ್ ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ಬೋದು ತಾನೆ. ಲವ್, ಅಂತ ಕೆಲಸ ಏನಾದರೂ ಮಾಡ್ಬಿಟ್ಟಿಯಾ? ನೀನೇನಾದರೂ ಪಿ ಎಫ್ನ ಸ್ಕಿಪ್ ಮಾಡಿದೆ ಅಂತ ಇಟ್ಕೋ, ನಿನ್ನ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ 6,000, ಅದು ನಿನ್ನ ಟ್ಯಾಕ್ಸಬಲ್ ಸ್ಯಾಲರಿಯ ಪಾರ್ಟ್ ಆಗಿಬಿಡುತ್ತೆ. ಅಂಡ್ ಅದ್ರ ಮೇಲೆ ನಿಮಗೆ 30% ಟ್ಯಾಕ್ಸು, 4% ಸೆಸ್ ಕೂಡ ಕಟ್ ಆಗುತ್ತೆ. ಅಂಡ್ ಇದೆಲ್ಲ ಕಟ್ ಆದ್ಮೇಲೆ ನಿಮಗೆ 6,000ದಲ್ಲಿ ನಿನ್ನ ಇನ್ವೆಸ್ಟ್ಮೆಂಟ್ಗೆ ಸಿಗೋದು ಬರೀ 4,128 ರೂಪಾಯಿ ಆಗಿರುತ್ತೆ. ಅಂದರೆ ನಿನ್ನ ಎಫೆಕ್ಟಿವ್ ಮಂತ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಂದು 10,128 ರೂಪಾಯಿ ಅಷ್ಟೇ. ವೇಟ್, ನೀನು ಹೇಳೋ ಪ್ರಕಾರ ಕಂಪ್ಯಾರಿಟಿವ್ಲಿ ಪಿ ಎಫ್ ಅಲ್ಲಿ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಮಗ. ಅಂಡ್ ಅದಲ್ಲದೆ ನಿನ್ನ ಈಕ್ವಿಟಿಗಿಂತ ಕೂಡ ಟ್ಯಾಕ್ಸ್ ಮಾಡಲಾಗುತ್ತೆ. ಅಂಡ್ ಈ ಟೇಬಲ್ ನೋಡು, ಇದರಲ್ಲಿ 5 ರಿಂದ 15 ವರ್ಷದ ತನಕ ಪಿ ಎಫ್ ಇಸ್ ದ ಕ್ಲಿಯರ್ ವಿನ್ನರ್. ಯಾಕಂದ್ರೆ ಇದರಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ಲಾಂಗ್ ರನ್ ಅಲ್ಲಿ ನೋಡೋದಾದ್ರೆ ಈಕ್ವಿಟಿನೇ ಕ್ಲಿಯರ್ ವಿನ್ನರ್. ನೀವು ಕೂಡ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.